ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಬಾಕ್ಸ್ ಕನ್ನಡ. ಯಾರು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾರು ಬಂಕರ್ ಬಾಕ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರ್ತೀರಿ, ಲಾಸ್ಟ್ ಟೈಮು ಚಾನಲ್ ಹೆಸರು ಚೇಂಜ್ ಮಾಡೀನಿ ಟೆಕ್ ಬಾಕ್ಸ್ ಕನ್ನಡ ಅಂತೇಳಿ. ಸೊ ಅದಕ್ಕೆ ಯಾರು ಅನ್ಸಬ್ಸ್ಕ್ರೈಬ್ ಮಾಡಿದ್ರೆ ಇದ್ದಿದ್ದನ್ನು ರಿಟರ್ನ್ ಮಾಡ್ಕೋರಿ. ಎಷ್ಟೋ ಜನ ಪವರ್ ಬ್ಯಾಂಕ್ ನೋಡ್ತಿರ್ತೀರಿ 2000 ಒಳಗೆ ಯಾವ್ದು ಬೆಸ್ಟ್ ಐತಿ ಅಂತೇಳಿ. ಆ ಪವರ್ ಬ್ಯಾಂಕ್ ಬಂದು MI 3i 20,000 mAh ಪವರ್ ಬ್ಯಾಂಕ್ 2000 ಒಳಗೆ ನಿಮ್ಗೆ ಹೆಚ್ಚು ಕಡಿಮೆ ಸಿಗ್ತೈತಿ. ಬರೀ ಫಸ್ಟ್ ಅನ್ಬಾಕ್ಸಿಂಗ್ ಮಾಡೋಣ, ಆಮೇಲೆ ಅದ್ರ ಫುಲ್ ಡೀಟೇಲ್ ರಿವ್ಯೂನ ಹೇಳ್ತೀನಿ. ನೀವು ನೋಡತ್ತಿರ್ಬೋದಲ್ಲ, ಬಾಕ್ಸ್ನಾಗ ಎಕ್ಸ್ಟ್ರಾ ಏನೋ ಹೆಚ್ಚಿಗೆ ಏನಿಲ್ಲ. ಒಂದು ನಾರ್ಮಲ್ ಒಂದು ಬಾಕ್ಸ್ ಐತಿ, ಅದ್ರ ಜೊತೆ ಒಂದು ಕೇಬಲ್ ಕೊಟ್ಟಾರ, ಆಮೇಲೆ ಒಂದು ಪವರ್ ಬ್ಯಾಂಕ್ ಐತಿ. ನೋಡಾಕಿದ್ದು ಒಂದು ಸ್ವಲ್ಪ ದಷ್ಟ ಐತಿ, ಒಂದು ಸ್ವಲ್ಪ ಹೆಲ್ತಿ ಐತಿ ಕಡಿಮೆ. ಆಮೇಲೆ ನೋಡಾಕಿ ಇದು ಬಂದು ಬ್ಲ್ಯಾಕ್ ಕಲರ್ ಐತಿ. ಇಲ್ಲಿ ನೋಡ್ರಿ, ಇಲ್ಲಿ ಲೋಗೋ ಬೇರೆ ಕಾಣತಿರ್ಬೇಕು ನಿಮಗೆ, MI ಲೋಗೋ ಬೇರೆ ಪ್ರಿಂಟ್ ಮಾಡ್ಯಾರ. ಸೊ 20,000 mAh ಪವರ್ ಬ್ಯಾಂಕ್ ಅಂದ ಕೂಡ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅವ್ರು 20,000 mAh ಐತಿ. ಸೊ 5,000 mAh ನಂದು ಮೊಬೈಲ್ ಇತ್ತು, 4 ಸಲ ಚಾರ್ಜಿಂಗ್ ಮಾಡ್ಬೋದು. 4 ಸಲ ಚಾರ್ಜಿಂಗ್ ಎಲ್ಲ ಆಗೋದಿಲ್ಲ. ಯಾಕೆ ಹೆಚ್ಚು ಕಡಿಮೆ ಒಂದು 16,000 mAh ಮಟ್ಟ ನಿಮ್ಗೆ ಸಿಗ್ತೈತಿ. 5,000 mAh ನಿಮ್ದು ಬ್ಯಾಟ್ರಿ ಇತ್ತು ಅಂದ್ರೆ 3 ಸಲ ಚಾರ್ಜಿಂಗ್ ಮಾಡ್ಬೋದು. ಆಮೇಲೆ ಇದ್ರದ್ದು ಮತ್ತೊಂದು ಬೆಸ್ಟ್ ಅಂದ್ರೆ 12 ಲೇಯರ್ ಪ್ರೊಟೆಕ್ಷನ್ ಬೇರೆ ಸಿಗ್ತೈತಿ ಇದ್ರಾಗ. ಸೊ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂ ನೀವು ಆರಾಮಾಗಿ ಕಂಫರ್ಟ್ ಆಗಿರ್ಬೋದು. ಆಮೇಲೆ ಇದ್ರ ಸ್ಟಾರ್ ರೇಟಿಂಗ್ ನೀವು ನೋಡಕ್ಕೆ ಹೋದ್ರೆ ಅಂದ್ರೆ ಈ ಪವರ್ ಬ್ಯಾಂಕದ್ದು ಹೆಚ್ಚು ಕಡಿಮೆ 4 ಸ್ಟಾರ್ಕ್ಕಿಂತ ಹೆಚ್ಚಿಗೆ ಜನ, 2 ಲಕ್ಷಕ್ಕಿಂತ ಹೆಚ್ಚಿಗೆ ಜನ 4 ಸ್ಟಾರ್ಕ್ಕಿಂತ ಹೆಚ್ಚಿಗೆ ರೇಟಿಂಗ್ ಕೊಟ್ಟಾರ. ಇದು 2,000 ಒಳಗೆ ಹೆಚ್ಚು ಕಡಿಮೆ 1900-1800 ಮಟ್ಟ ನಿಮಗೆ ಸಿಗ್ತೈತಿ. ನೀವು ಇದ್ರ ಓವರ್ ಆಲ್ ಕೀ ಫೀಚರ್ಸ್ ನೋಡೋದ್ರೆ 20,000 mAh ಪೀಕ್ ಕೆಪಾಸಿಟಿ ಬ್ಯಾಟ್ರಿ. ಆಮೇಲೆ ಇದಕ್ಕೆ ಡುವೆಲ್ ಇನ್ಪುಟ್ಟು, ಟ್ರಿಪಲ್ ಔಟ್ಪುಟ್ಟು ಬರ್ತೈತಿ. ಡುವೆಲ್ ಇನ್ಪುಟ್ ನೀವು ಮೈಕ್ರೋ USB ಯೂಸ್ ಮಾಡ್ಕೋಬೋದು ಅಥವಾ ಟೈಪ್ ಸಿನೂ ಯೂಸ್ ಮಾಡ್ಕೋಬೋದು. ಹಂಗೆ ಔಟ್ಪುಟ್ ಯೂಸ್ ಮಾಡ್ಕೊಳ್ಳೋದಿತ್ತು ಅಂದ್ರೆ ನೀವು ಚಾರ್ಜಿಂಗ್ ಮಾಡೋ ಸಲುವಾಗಿ 2 USB ಬರ್ತೈತಿ, ಹಂಗೆ ಒಂದು ಟೈಪ್ ಸಿ ಬರ್ತೈತಿ. ಆ ಟೈಪ್ ಸಿ ನೀವು ಇನ್ಪುಟ್ ಗತನೂ ಯೂಸ್ ಮಾಡ್ಕೋಬೋದು ಅಥವಾ ಔಟ್ಪುಟ್ ಗತನೂ ಯೂಸ್ ಮಾಡ್ಕೋಬೋದು. ಹಂಗೆ 18 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಬೇರೆ ಸಪೋರ್ಟ್ ಮಾಡ್ತೈತಿ. ಆ ಬಿಲ್ಡ್ ಕ್ವಾಲಿಟಿನೂ ನೀವು ಇದು ಬೇರೆ ಕಂಪೇರ್ ಮಾಡ್ರೆ ಭಾಳ ಚಲೋ ಐತಿ. ಹಂಗೆ ಟೋಟಲ್ 12 ಲೇಯರ್ ಪ್ರೊಟೆಕ್ಷನ್ ಬರ್ತೈತಿ. ಸೊ ಸೇಫ್ಟಿ ವೈಸ್ ನೋ ಕಾಂಪ್ರಮೈಸು. ಹಂಗೆ ನೀವು ಟೋಟಲ್ ಇದ್ರ ವೇಟ್ ನೋಡೋದ್ರೆ 434 ಗ್ರಾಮ್ ಬರ್ತೈತಿ. ಸ್ವಲ್ಪ ವೇಟ್ ಸೈಡ್ ಹೆವಿ ಅನ್ಸ್ಬೋದು, ಬಟ್ 20,000 mAh ಇರೋದ್ರಿಂದ ಅದನ್ನ ನೀವು ಕಾಂಪ್ರಮೈಸ್ ಮಾಡ್ಕೋಬೋದು. ಆಮೇಲೆ ಇದ್ರ ಮತ್ತೊಂದು ಚಲೋ ಅಂದ್ರೆ ನೀವು ಸ್ಮಾರ್ಟ್ ಚಾರ್ಜಿಂಗ್ ಬೇರೆ ಮಾಡ್ಬೋದು. ಅಕಸ್ಮಾತ್ ನಿಮ್ಮ ಸಣ್ಣ ಯಾವ ಗ್ಯಾಜೆಟ್ ಇದ್ದು, ಸಣ್ಣ ಹೆಡ್ಫೋನ್ಸ್ ಇರ್ಬೋದು ಅಥವಾ ಸಣ್ಣ ಸ್ಪೀಕರ್ ಯಾವ ಇದ್ದು ಅಂದರೆ ನೀವು ಸ್ಲೋ ಪವರ್ ಬೇಕಾದ್ರೆ ಯೂಸ್ ಮಾಡ್ಕೊಂಡು ಇದನ್ನು ಚಾರ್ಜಿಂಗ್ ಮಾಡ್ಬೋದು. ಆಮೇಲೆ ನೀವು ಇಲ್ಲಿ ಕಾಣ್ತೈತಲ್ಲ, ಇದು ಇಂಡಿಕೇಟರ್ ಕಾಣ್ತಾ ನೋಡ್ರಿ, ಇಲ್ಲಿ ಫುಲ್ ಬ್ಯಾಟ್ರಿ ಎಷ್ಟು ಚಾರ್ಜಿಂಗ್ ಐತಿ ಏನೈತಿ. ಇಲ್ಲಿ ಸೈಡ್ ಬಟನ್ ಐತಿ, ಇಲ್ಲಿ ಇಂಡಿಕೇಟರ್ ಹೈಲೈಟ್ ಆದದ್ದು ನೋಡ್ರಿ, ಟೋಟಲ್ ಎಷ್ಟು ಲೆವೆಲ್ ಐತಿ ಅಂತೇಳಿ ಇಂಡಿಕೇಟರ್ ಕಾಣ್ತೈತಿ. ಎಲ್ಲ ಬಂದು ಪೋರ್ಟ್ಸು. ಆಮೇಲೆ ಇದ್ರದ್ದು ಬಿಲ್ಡ್ ಕ್ವಾಲಿಟಿನೂ ಚಲೋ ಐತಿ ಆ್ಯಕ್ಚುಲಿ. ಬಟ್ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಮೆಟಲ್ದು ಇತ್ತು, ಈಗೆಲ್ಲ ಇದೊಂದು ಸ್ವಲ್ಪ ಪ್ಲಾಸ್ಟಿಕ್ ಸೌಂಡ್ ಬರ್ತೈತಿ. ಬಟ್ ಬಿಲ್ಡ್ ಕ್ವಾಲಿಟಿ ಓವರ್ ಆಲ್ ಬೇರೆ ಬ್ರ್ಯಾಂಡಿಗೆ ಕಂಪೇರ್ ಮಾಡಿದ್ರೆ ಭಾಳ ಚಲೋ ಐತಿ. ನೀವು ಹೊರಗೆ ಎಲ್ಲರೂ ಟ್ರಾವೆಲಿಂಗ್ ಹೋಗೋದಿತ್ತು, ಎಲ್ಲರೂ ಯೂಸ್ ಮಾಡ್ಕೊಳ್ಳೋದಿತ್ತು, ನಿಮ್ಮ ಕ್ಯಾಮ್ರಾ ಇರ್ಬೋದು, ಅಕಸ್ಮಾತ್ ನಿಮ್ಮ ಮೊಬೈಲ್ ಇರೋದು ಚಾರ್ಜಿಂಗ್ ಮಾಡ್ಕೊಳ್ಳೋಕೆ ಅಂತ ಯೂಸ್ ಬೇಕಂದ್ರೆ ಬೆಸ್ಟ್ ಪವರ್ ಬ್ಯಾಂಕ್ ಅಂತ ಹೇಳ್ಬೋದು. ಇದ್ರ ಮತ್ತೊಂದು ಆಪ್ಷನ್ ಬರ್ತೈತಿ ನಿಮ್ಗೆ, ಅಕಸ್ಮಾತ್ ಇಲ್ಲ ಇಷ್ಟು ಕಾಸ್ಟ್ 2,000 ಪೇ ಮಾಡಿ ಇದು ಬ್ಯಾಡ ಅನ್ನೋರಿಗೆ ಅಕಸ್ಮಾತ್ 5,000 mAh ಬರ್ತೈತಿ, 10,000 mAh ಪವರ್ ಬ್ಯಾಂಕ್ ಬೇರೆ ಬರ್ತೈತಿ. ಅದನ್ನ ಬೇರೆ ನೀವು ಯೂಸ್ ಮಾಡ್ಕೋಬೋದು. ಆಮೇಲೆ 18 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಐತಿಲ್ಲ ಚೆಕ್ ಮಾಡ್ಕೊಂಡು ತೊಗೋರಿ. ಆಮೇಲೆ 18 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಒಂದು ಸ್ವಲ್ಪ ಸ್ಲೋ ಅನ್ಸ್ಬೋದು ಕೆಲವೊಂದು ಜನರಿಗೆ, ಯಾಕಂದ್ರೆ 65 ವ್ಯಾಟ್ ಚಾರ್ಜರ್ಸ್ ಅಂತೇಳಿ ಚಾರ್ಜಿಂಗ್ ಎಷ್ಟು ಫಾಸ್ಟ್ ಆಗ್ತೈತಿ ಅಷ್ಟು ಡೌನ್ ಆಗ್ತೈತಿ. ಸೊ ಅದಕ್ಕೆ ಅದನ್ನೊಂದು ತಲೆ ಇಟ್ಕೋರಿ. 18 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಒಂದು ಸ್ವಲ್ಪ ಸ್ಲೋ ಆಗ್ಬೋದು, ಬಟ್ ಸ್ಟಿಲ್ ಇಟ್ಸ್ ಓಕೆ. ಹಂಗೆ ಏನಾರ ಇದೇ ರೀತಿದು ರಿವ್ಯೂಸ್ ನಿಮಗೆ ಬೇರೆ ಪ್ರಾಡಕ್ಟ್ ಬೇಕಾ, ಏನಾರ ಬೇರೆ ಮೊಬೈಲ್ಸ್ದು ಏನಾರ ರಿವ್ಯೂಸ್ ಬೇಕಾ, ದಯವಿಟ್ಟು ಕಮೆಂಟ್ ಹಾಕ್ರಿ. ಎದ್ರ ಬಗ್ಗೆ ಬೇಕು, ಮೊಬೈಲ್ ಡೀಟೇಲ್ಸ್ ಅಥವಾ ಯಾವ್ದಾರು ಆಫರ್ಸ್ ಬಗ್ಗೆ, ಫ್ಲಿಪ್ಕಾರ್ಟ್ ಅಮೆಝಾನ್ ಬಗ್ಗೆ ಇರೋಂಥ ಆಫರ್ಸ್ ಬಗ್ಗೆ ಡೀಟೇಲ್ಸ್ ಬೇಕಾದ್ರೆ ಅದ್ರದ್ದು ವಿಡಿಯೋ ಮಾಡಿ ನೀವು ಅಪ್ಡೇಟ್ ಮಾಡ್ತೀನಿ. ಹಂಗೆ ಭಾಳ ದಿವಸದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಫಸ್ಟಿಗೆ ಸಾರಿ ಕೇಳ್ತೀನಿ ಮತ್ತೊಮ್ಮೆ. ಸೊ ಹಂಗೆ ಮತ್ತೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಚಾನಲನ್ನು, ಟೆಕ್ ಬಾಕ್ಸ್ ಕನ್ನಡ ಅಂತ ಚಾನಲ್ ನೇಮ್ ಚೇಂಜ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಈ ಥರದ ರಿಲೇಟೆಡ್ ಮತ್ತೆ ಬೇರೆ ಡೀಟೇಲ್ಸ್ ಬೇಕಾಗಿತ್ತು ದಯವಿಟ್ಟು ಕಮೆಂಟ್ ಮಾಡಿರಿ. ಫುಲ್ ಡೀಟೇಲ್ಸ್ ಈ ಥರದ್ದು ತಿಳಿಸ್ಕೊಡ್ತೇನೆ. ಥ್ಯಾಂಕ್ ಯು.